ಸಸ್ಯಗಳು ಕಾಂಡ ಕೊಳೆತದಿಂದ ಬಾಧಿತವಾಗಿ ಒಣಗಲು ಪ್ರಾರಂಭಿಸಿದಾಗ ಹಣ್ಣುಗಳ ಗಾತ್ರ ಕಡಿಮೆಯಾಯಿತು ಮತ್ತು ಒಟ್ಟಾರೆ ಇಳುವರಿ ಬೆಳವಣಿಗೆ ಗಮನಾರ್ಹವಾಗಿ ಕುಸಿಯಿತು. ಈ ಹಂತದಲ್ಲಿ ಒಬ್ಬ ಸ್ನೇಹಿತನ ಮೂಲಕ ಎಪಿಕೆಎಸ್ ಆರ್ಗಾನಿಕ್ಸ್ನ ಆರ್ಬಿಕ್ಸ್ ಎಂಬ ಉತ್ಪನ್ನವನ್ನು ನನಗೆ ಪರಿಚಯಿಸಲಾಯಿತು. ಹನಿ ನೀರಾವರಿ ವ್ಯವಸ್ಥೆಯನ್ನು ಬಳಸಿಕೊಂಡು ಅರ್ಧ ಎಕರೆ ಭೂಮಿಗೆ ನಾನು 5 ಲೀಟರ್ ಆರ್ಬಿಕ್ಸ್ ಅನ್ನು ಹಾಕಿದೆ. ಹಾಕಿದ 15 ದಿನಗಳಲ್ಲಿ ಗಮನಾರ್ಹ ಬದಲಾವಣೆ ಕಾಣಿಸಿಕೊಳ್ಳಲು ಪ್ರಾರಂಭಿಸಿತು. 14 ದಿನಗಳ ನಂತರ ನಾನು ಬೆಳೆಗಳ ಮೇಲೆ 200 ಮಿಲಿಲೀಟರ್ FL77 ಅನ್ನು ಸಿಂಪಡಿಸಿದೆ. ಈ ಚಿಕಿತ್ಸೆಯ ನಂತರ 20 ದಿನಗಳಲ್ಲಿ ಸಸ್ಯಗಳು ತೀವ್ರವಾಗಿ ಬೆಳೆಯಲು ಪ್ರಾರಂಭಿಸಿದವು. ಶುಭಾಶಯಗಳು. ನನ್ನ ಹೆಸರು ಅಲಘು. ನಾನು ಕೊಯಮತ್ತೂರು ಜಿಲ್ಲೆಯ ಮಧುಕರೈ ತಾಲ್ಲೂಕಿನಲ್ಲಿ ವಾಸಿಸುತ್ತಿದ್ದೇನೆ. ನಾನು 5 ಎಕರೆ ಭೂಮಿಯಲ್ಲಿ ಕೃಷಿ ಮಾಡುತ್ತಿದ್ದೇನೆ. ಇದರಲ್ಲಿ 3 ಎಕರೆಯಲ್ಲಿ ಟೊಮೆಟೊ, 2 ಎಕರೆಯಲ್ಲಿ ಕಲ್ಲಂಗಡಿ ಮತ್ತು ಹೆಚ್ಚುವರಿ ಅರ್ಧ ಎಕರೆಯಲ್ಲಿ ಮೆಣಸಿನಕಾಯಿ ಬೆಳೆಯಲಾಗುತ್ತಿದೆ. ಈ ನಿರ್ದಿಷ್ಟ ಟೊಮೆಟೊ ಜಮೀನಿಗೆ ಸಂಬಂಧಿಸಿದಂತೆ ಸಸ್ಯಗಳನ್ನು ಜುಲೈನಲ್ಲಿ ನಾಟಿ ಮಾಡಲಾಯಿತು. ನಾಟಿ ಮಾಡಿ ಸುಮಾರು 6 ತಿಂಗಳುಗಳಾಗಿವೆ. ಮೊದಲ 3 ತಿಂಗಳಲ್ಲಿ ಬೆಳೆ ಉತ್ತಮ ಫಸಲನ್ನು ನೀಡಿತು. ಆದಾಗ್ಯೂ ತರುವಾಯ ಕೊಯ್ಲು ಮಾಡಿದ ಉತ್ಪನ್ನಗಳಿಗೆ ಮಾರುಕಟ್ಟೆ ಬೆಲೆಗಳು ಲಾಭದಾಯಕವಾಗದ ಕಾರಣ ನಾನು ಗಮನಾರ್ಹ ತೊಂದರೆಗಳನ್ನು ಎದುರಿಸಿದೆ. ಆ ಅವಧಿಯ ನಂತರ ಇಡೀ ಜಮೀನಿನಾದ್ಯಂತ ಸಸ್ಯಗಳು ಒಣಗಲು ಪ್ರಾರಂಭಿಸಿದವು. ಭೂಮಿ ಹಿಂದೆ ಉತ್ತಮ ಸ್ಥಿತಿಯಲ್ಲಿದ್ದರೂ ಕಾಂಡ ಕೊಳೆತ, ಭಾರೀ ಇಬ್ಬನಿ ಮತ್ತು ಮಳೆಯಿಂದಾಗಿ ಸಸ್ಯಗಳು ಕುಸಿಯಲು ಪ್ರಾರಂಭಿಸಿದವು. ಪರಿಣಾಮವಾಗಿ ಹಣ್ಣುಗಳ ಗಾತ್ರ ಕುಗ್ಗಿತು ಮತ್ತು ಒಟ್ಟಾರೆ ಇಳುವರಿ ತೀವ್ರವಾಗಿ ಕುಸಿಯಿತು. ಈ ನಿರ್ಣಾಯಕ ಕ್ಷಣದಲ್ಲಿ ಒಬ್ಬ ಸ್ನೇಹಿತನ ಮೂಲಕ ನನಗೆ ಎಪಿಕೆಎಸ್ ಆರ್ಗಾನಿಕ್ಸ್ನಿಂದ ಆರ್ಬಿಕ್ಸ್ ಉತ್ಪನ್ನವನ್ನು ಪರಿಚಯಿಸಲಾಯಿತು. ಈ ಆರ್ಬಿಕ್ಸ್ ಚಿಕಿತ್ಸೆಯನ್ನು ಒಟ್ಟು 2 ಎಕರೆ ಪ್ರದೇಶದಲ್ಲಿ ಅನ್ವಯಿಸಲಾಯಿತು. ನಾನು ಹನಿ ನೀರಾವರಿ ವಿಧಾನವನ್ನು ಬಳಸಿಕೊಂಡು ಅರ್ಧ ಎಕರೆ ಭೂಮಿಗೆ 5 ಲೀಟರ್ ಆರ್ಬಿಕ್ಸ್ ಅನ್ನು ಹಾಕಿದೆ. ಅದನ್ನು ಹಾಕಿದ 15 ದಿನಗಳಲ್ಲಿ ಗಮನಾರ್ಹ ಬದಲಾವಣೆ ಕಂಡುಬಂದಿತು. ತರುವಾಯ 14 ದಿನಗಳ ನಂತರ ನಾನು ಎಕರೆಗೆ 200 ಮಿಲಿಲೀಟರ್ ದರದಲ್ಲಿ FL77 ಅನ್ನು ಸಿಂಪಡಿಸಿದೆ. ಇದರ ನಂತರ 20 ದಿನಗಳಲ್ಲಿ ಸಸ್ಯಗಳು ತೀವ್ರವಾಗಿ ಬೆಳೆಯಲು ಪ್ರಾರಂಭಿಸಿದವು. ಹೂವುಗಳು ಅರಳಿದವು ಮತ್ತು ಹಣ್ಣುಗಳು ಸಹ ಚೆನ್ನಾಗಿ ಬೆಳೆಯಲು ಪ್ರಾರಂಭಿಸಿದವು. ಈ ಭೂಮಿಗೆ ಆರ್ಬಿಕ್ಸ್ ಅನ್ನು ಅನ್ವಯಿಸಿ ಸುಮಾರು 20 ದಿನಗಳು ಕಳೆದಿವೆ. ಅಂದಿನಿಂದ ಹಣ್ಣುಗಳ ಬಣ್ಣ ಮತ್ತು ಗಾತ್ರ ಎರಡೂ ಗಮನಾರ್ಹವಾಗಿ ಸುಧಾರಿಸಿದೆ. ಆರ್ಬಿಕ್ಸ್ ಮತ್ತು FL77 ಬಳಕೆಯನ್ನು ಅನುಸರಿಸಿ ಒಟ್ಟಾರೆ ಬೆಳವಣಿಗೆ ಅತ್ಯುತ್ತಮವಾಗಿದೆ. ನಾವು ಒಟ್ಟು 4 ಸ್ಥಳಗಳಲ್ಲಿ ಈ ವಿಧಾನವನ್ನು ಜಾರಿಗೆ ತಂದಿದ್ದೇವೆ ಮತ್ತು ಎಲ್ಲಾ 4 ಸ್ಥಳಗಳಲ್ಲಿ ನಾವು ಅತ್ಯುತ್ತಮ ಇಳುವರಿಯನ್ನು ಸಾಧಿಸುತ್ತಿದ್ದೇವೆ. FL77 ಅನ್ನು ಅನ್ವಯಿಸಿದ ನಂತರ ಹೂಬಿಡುವ ಹೂವುಗಳು ಹೇರಳವಾಗಿವೆ. ಇದಲ್ಲದೆ ಹೂವುಗಳನ್ನು ಮೀರಿ ಹೆಚ್ಚಿನ ಸಂಖ್ಯೆಯ ಎಳೆಯ ಹಣ್ಣುಗಳು ಸಹ ಬೆಳೆಯುತ್ತಿವೆ. ಆರಂಭದಲ್ಲಿ ಅಂತಹ ಹೂವುಗಳ ಸಮೃದ್ಧಿ ನಿಜವಾಗಿಯೂ ಅರಳುತ್ತದೆಯೇ ಎಂದು ನನಗೆ ಅನುಮಾನವಿತ್ತು.